ಹಿಂದೂ ಧರ್ಮದ ಬಗ್ಗೆ ಅವಹೇಳನಕಾರಿಯಾಗಿ ಹೇಳಿಕೆ ಕೊಟ್ಟಂತಹ ಮಂಗಳೂರಿನ ಸಂತ ಜೊರಸೋ ಶಾಲೆಯ ಶಿಕ್ಷಕಿ ಪ್ರಭಾ ಅವರು ಅಮಾನತ್ತು ಮಾಡಲಾಗಿದೆ. ಶಾಲೆಯ ಆಡಳಿತ ಮಂಡಳಿ ಈ ಆದೇಶವನ್ನ ಹೊರಹಾಕಿದೆ. ಶಾಲೆಯ ಮುಂದೆ ಇದೇ ಆದೇಶ ಬರ್ತಾ ಇದ್ದ ಹಾಗೆ ವಿದ್ಯಾರ್ಥಿಗಳು ಕುಣಿದು ಕುಪ್ಪಳಿಸಿದ್ದಾರೆ. ಮುಗಿಲು ಮುಟ್ಟಿತ್ತು ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ. ವಿದ್ಯಾರ್ಥಿಗಳ ಡ್ಯಾನ್ಸ್ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ನಿರಂತರವಾಗಿ ಕಳೆದ ಬಹಳ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣ ಆಗಿದ್ದಂತಹ ವಿಚಾರದಲ್ಲಿ ಈಗ ಶಾಲೆಯ ಆಡಳಿತ ಮಂಡಳಿ ಕ್ರಮವನ್ನ ಕೈಗೊಂಡಿದೆ. ಶಿಕ್ಷಕಿ ಪ್ರಭಾ, ಸಿಸ್ಟರ್ ಪ್ರಭಾ ಅವರು ಅಮಾನತುಗೊಂಡಿದ್ದಾರೆ. ಶಾಲಾ ಆಡಳಿತ ಮಂಡಳಿ ಈ ಅಮಾನತು ಆದೇಶವನ್ನ ಹೊರಡಿಸ್ತಾ ಇದ್ದ ಹಾಗೇನೆ ಶಾಲೆಯಲ್ಲಿದ್ದಂತಹ ವಿದ್ಯಾರ್ಥಿಗಳು ಆಚೆ ಬಂದು ಕುಣಿದು ಕುಪ್ಪಳಿಸಿದ್ದಾರೆ. ಅವರಿಗೆ ಸಾಥ್ ಕೊಟ್ಟರು ಪೋಷಕರು. ಈ ಮೂಲಕ ನಮ್ಗೆ ಅರ್ಥ ಆಗೋದು, ಒಂದು, ವಿದ್ಯಾರ್ಥಿಗಳ ಮನಸ್ಸನ್ನ ಈ ವಿಚಾರ ಎಷ್ಟು ಡಿಸ್ಟರ್ಬ್ ಮಾಡಿತ್ತು, ಎಷ್ಟು ಆಕ್ರೋಶ ಭರಿತರಾಗಿದ್ರು, ಅಸಮಾಧಾನಗೊಂಡಿದ್ರು, ಎಲ್ಲವೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಯಾವಾಗ ಆದೇಶ ಹೊರಬಿತ್ತೋ ಆಗ ವಿದ್ಯಾರ್ಥಿಗಳ ಬಾಯಲ್ಲಿ ಜೈ ಶ್ರೀರಾಮ್ ಅನ್ನುವಂತಹ ಘೋಷವಾಕ್ಯ ಮೊಳಗಿದ್ವು. ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಆ ಶಿಕ್ಷಕಿ ಹಾಗಾದ್ರೆ ಇವರೆಲ್ಲರ ಮನಸ್ಸಿನಲ್ಲಿ ಶ್ರೀರಾಮನ ಬಗ್ಗೆ ಅಥವಾ ಹಿಂದೂ ಧರ್ಮದ ಬಗ್ಗೆ ಬೇಡದ್ದನ್ನ ಹೇಳುವಂತಹ ವಿಚಾರವನ್ನು ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ. ಅಮಾನತು ಮಾಡಿದ್ದಾರೆ ಅಂತ ಹೇಳಿದ್ರೆ ಮೇಲ್ನೋಟಕ್ಕೆ ಅವರ ಮೇಲಿದ್ದಂತಹ ಆರೋಪ ಸಾಬೀತ್ ಆಗೇ ಇರುತ್ತೆ. ಶಿಕ್ಷಕಿಯಾದವರ ಕೆಲಸ ಮಕ್ಕಳಲ್ಲಿ ಒಳ್ಳೆಯ ಸಸಿ ನೆಟ್ಟು ಅದು ಉತ್ತಮ ಫಲ ಬರೋ ರೀತಿ ನೋಡ್ಕೊಳ್ಳುವಂಥದ್ದು. ಆದರೆ ಬೇಡದ ವಿಚಾರಗಳನ್ನ ಪ್ಲಾಂಟ್ ಮಾಡೋಕೆ ಹೋಗಿ ಈಗ ಶಿಕ್ಷಕಿ ಅಮಾನತುಗೊಂಡಿರೋದು ಗೊತ್ತಾಗ್ತಾ ಇದೆ. ಸಿಸ್ಟರ್ ಪ್ರಭಾ ಇವರು ಅಮಾನತುಗೊಂಡಂತಹ ಶಿಕ್ಷಕಿ. ಈ ಆದೇಶ ಹೊರಬೀಳ್ತಾ ಇದ್ದ ಹಾಗೆ ಶಾಲೆಯ ಅಂಗಳದಲ್ಲಿ ಅಂದ್ರೆ ಆವರಣದಲ್ಲಿ ನಡೆದಿದ್ದಂತಹ ವಿದ್ಯಾರ್ಥಿಗಳ ಖುಷಿ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್. ಈ ಅಮಾನತು ಆದೇಶ ಯಾವಾಗ ಹೊರಬಿದ್ದಿದ್ದು, ಜೊತೆಗೆ ಸ್ಥಳೀಯ ಅಧಿಕಾರಿಗಳು ಇದೇ ವಿಚಾರವಾಗಿ ತನಿಖೆನೇನಾದ್ರೂ ಕೈಗೆತ್ಕೊಳ್ತಾ ಇದ್ದಾರೆ ಅಂತ? ಬಿಕಾಸ್ ಧರ್ಮಗಳ ನಡುವೆ ವಿಷ ಬೀಜ ಬಿತ್ತುವಂತಹ ಕೆಲಸವನ್ನ ಸಮಾಜದ ಒಂದು ಪ್ರತಿಷ್ಠಿತ ಭಾಗವಾಗಿ ಇವ್ರು ಮಾಡಿದ್ದಾರೆ ಅನ್ನೋದು ಆರೋಪ. ಈಗ DDPI ಅವರ ಗಮನಕ್ಕೆ ಇಲ್ಲಿನ ಸ್ಥಳೀಯ ಶಾಸಕರು ತಂದಿದ್ದಾರೆ. ಖಂಡಿತವಾಗಿಯೂ ಅವ್ರನ್ನ ಅಮಾನತು ಮಾಡಬೇಕು ಅನ್ನುವಂಥದ್ದು. ಈಗ ಆಡಳಿತ ಮಂಡಳಿ ಅಮಾನತು ಮಾಡುವಂಥ ಒಂದು ಭರವಸೆಯನ್ನು ಕೊಟ್ಟಿದೆ. ಆದರೆ ಇವತ್ತು ರಾತ್ರಿ ಒಳಗೆ ಅಮಾನತು ಆದೇಶ ಹೊರಗೆ ಬರಬೇಕು ಅನ್ನುವಂಥ ಒತ್ತಾಯವನ್ನು ಇಲ್ಲಿನ ಪ್ರತಿಭಟನಾಕಾರರು ಮಾಡ್ತಾ ಇರುವಂಥದ್ದು. ಆ ಬಳಿಕ ಈಗ ಅಮಾನತು ಮಾಡಲಿಕ್ಕೆ ಆಡಳಿತ ಮಂಡಳಿ ಒಪ್ಪಿಗೆ ಸೂಚಿಸಿರುವಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳು ಶಾಲೆಯ ಹೊರಾಂಗಣದಲ್ಲಿ ಬಂದು ಸೇರಿರುವಂಥದ್ದು. ಜೈಕಾರ ಹಾಕಿ, ಶ್ರೀರಾಮನಿಗೆ ಜೈಕಾರ ಹಾಕಿ ಸಂಭ್ರಮಾಚರಣೆಯನ್ನು ಮಾಡಿರುವಂಥದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಸೇರಿದ್ದಾರೆ. ಅವರು ಹೇಳುವ ಪ್ರಕಾರ ಈ ಹಿಂದೆನೂ ಪ್ರಭಾ ಸಿಸ್ಟರ್ ಈ ರೀತಿಯಾದಂಥ ಕೆಲಸಗಳನ್ನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಜೊತೆ ವಿದ್ಯಾರ್ಥಿನಿ ಇದ್ದಾರೆ. ನೀವು ಈ ಶಾಲೆಯ ವಿದ್ಯಾರ್ಥಿನಿ, ಏನಾಗ್ತಾ ಇತ್ತು ಇದರ ಮೊದಲು? ಈ ಬಾರಿ ಏನಾಗಿತ್ತು? ನಾವು ಪ್ರೆಸೆಂಟ್ಲಿ 7th ಅಲ್ಲಿರುವಾಗ ನಮಗೆ ಹೇಗೆ ಹೇಳಿದ್ರಂದ್ರೆ ನಾಗದೇವರ ಮಾತಾ ಇಜ್ಜಿ ಅದೆಲ್ಲ ಎಂತ ಇಲ್ಲ, ನಾನು ಅದಕ್ಕೆ ಕಲ್ಲು ಬಿಸಾಡಿದ್ದೇನೆ, ನಾನು ಸತ್ತಿದ್ದೇನೆ, ಅದು ದೇವರೇ ಇಲ್ಲ, ಅದು ದೇವರೇ ಅಲ್ಲ, ಹಾಗೆಲ್ಲ ಹೇಳಿದ್ರು. ಇನ್ನೊಂದೇನಂದ್ರೆ ಹಿಂದೂಯಿಸಮೇ ಇಲ್ಲ ಅಂತ ಹೇಳಿದ್ರು. ನಾವು ಜಸ್ಟ್ ಇಷ್ಟೇ ಹೇಳುದು, ಹಿಂದೂಯಿಸಮ್ ಇಲ್ಲ ಅಂತ ಒಂದು ಪ್ರೂಫ್ ನಮಗೆ ಕೊಡ್ಲಿ, ನಾವು ಆವಾಗಲೇ ಅವರ ಕಾಲಿಗೆ ಬೀಳ್ತೇವೆ. ಅವರು ಯಾರು ಹಿಂದೂಯಿಸಮೇ ಇಲ್ಲ ಅಂತ ಹೇಳಲಿಕ್ಕೆ? ಅವರಿಗೆ ಗೊತ್ತುಂಟ ಹಿಂದೂಯಿಸಮ್ ಉಂಟಾ ಇಲ್ಲ ಅಂತ? ಅವರಿಗೆ ಎಂತ ಗೊತ್ತಿಲ್ಲದ್ರೆ ಯಾಕೆ ಹೇಳಬೇಕು? ನಮ್ಮ ಧರ್ಮದ ಬಗ್ಗೆ ಯಾಕೆ ಹೇಳ್ಬೇಕು? ನಾವೇನಾದ್ರೂ ಅವರ ಧರ್ಮದ ಬಗ್ಗೆ ಮಾತಾಡಿದ್ದೇವಾ? ಇಲ್ಲ ಅಲ್ಲ. ಮತ್ತೆ ನಮ್ಮ ಧರ್ಮದ ಬಗ್ಗೆ ಯಾಕೆ ಮಾತಾಡಬೇಕು? ತುಂಬಾ ಆಗಿದೆ. ರಾಮನ ಅಲ್ಲಿ ಕಲ್ಲು ಮಾತ್ರ ಇರುವುದು, ಅಲ್ಲಿ ರಾಮ ಎಲ್ಲ ಕಲ್ಲಿಗೆ ಪೂಜೆ ಮಾಡುದ ನೀವ? ಅದೆಲ್ಲ ಅವರಿಗೆ ಯಾಕೆ? ನಮ್ಮ ಮನಸ್ಸಾಕ್ಷಿ ಇದ್ರೆ ಸಾಕಾಗುದಿಲ್ಲ? ಅವರು ಹೇಳಿ ಅವರು ಎಂತಕ್ಕೆ ದೊಡ್ಡ ಜನ ಆಗುದು? ನಾವು ಕೇಳುದು. ಸಿಸ್ಟರ್ ಪ್ರಭಾ ಮಾತ್ರ ಈ ರೀತಿ ಮಾತಾಡ್ತಿರೋ ಅಥವಾ ಬೇರೆ ಎಲ್ಲರೂ ಯಾರಾದ್ರೂ ಇದ್ದಾರಾ? ಸಿಸ್ಟರ್ ಪ್ರಭಾ ಮಾತ್ರ. ನಾವು 7th ಅಲ್ಲಿ ಇರುವಾಗ ಸೇಮ್ ಡೈಲಾಗ್ ಆಗ್ತಿದ್ರು, ಅದು ನಾಗದೇವರು ಹಾಗೆ ಹೀಗೆ. ಹಿಂದೂಯಿಸಮ್ ಇಲ್ಲ ಅಂತ ಹೇಳಿದ್ದು ನಮಗೆ ಸಹ ಸಿಟ್ಟುಂಟು. ಯಾಕಂದ್ರೆ ಹಿಂದೂಯಿಸಮ್ ಇಲ್ಲ ಅಂತ ಅವರಿಗೆ ಹೇಗೆ ಗೊತ್ತುಂಟು? ನಾವು ಎಷ್ಟು ಪ್ರೂಫ್ ತರಬೇಕು? ಹಿಂದೂಯಿಸಮ್ ಉಂಟು, ಅವರಿಗೆ ಎಷ್ಟು ತರಬೇಕು? ಎಷ್ಟು ಪ್ರೂಫ್ ಬೇಕು? ನಾವು ತಂದು ಕೊಡ್ತೇವೆ, ಅವರ ಮುಂದೆ ನಾವು ಇಡ್ತೇವೆ. ಎಷ್ಟು ಬೇಕು ಅವರಿಗೆ ಪ್ರೂಫ್? ನಿಮ್ಗೆ ಏನಾದ್ರೂ ಆ ರೀತಿ ಅನುಭವ ಆಗಿದೆಯಾ? ನಮ್ದು ನಾಗಕ್ಕೆ ನಾವು ಯಾಕೆ ಹಾಲು ಹಾಕ್ತೇವೆ ಅದನ್ನೆಲ್ಲ ಕೇಳಿದ್ದಾರೆ ಅವರು. ಮತ್ತೆ ಕಮಲದ ಬಗ್ಗೆ ಎಲ್ಲ ಮಾತಾಡಿದ್ದಾರೆ. ಕಮಲ ಏರುಗಳಿಗೆಲ್ಲ ನೀವು ಯಾಕೆ ತೊಂದರೆ ಕೊಡುದು ಹಾಗೆ ಹೀಗೆ ಎಂತೆಲ್ಲ ಮಾತಾಡಿದ್ದಾರೆ ನಮ್ಮ ಹಿಂದೂಗಳ ಇದರಿಂದ.
ತುಂಬಾ ಮಾತಾಡಿದ್ದಾರೆ ಅವರು ಸಿಸ್ಟರ್. ಎಷ್ಟು ವರ್ಷದಿಂದ ಹೀಗೆ ಮಾತಾಡ್ತಾ ಇದ್ರಂತೆ ಸುಪ್ಪಲ್, ಅದನ್ನು ಕೂಡ ಕೇಳಿ. ಆಗುದಿಲ್ಲ, ಅದು ಹಿಂದೂಯಿಸಂ ಇಲ್ಲ ಅಂತ ಹೇಳಿದ ಒಂದು ಸಿಟ್ಟು ನಾವು ಇದ್ದೇ ಇರ್ತದೆ. ಅದು ಅವರು ಯಾರು ಈಗ ಸಹ ನಮ್ಗೆ ರಿಗ್ರೆಟ್. ನೀವು ಹೈಸ್ಕೂಲ್ ನ ವಿದ್ಯಾರ್ಥಿನಿ, ಎಷ್ಟು ವರ್ಷದಿಂದ ಈ ರೀತಿ ಮಾತಾಡ್ತಾ ಇದ್ದಾರೆ ಅವರು? ಈ ವರ್ಷ ಮಾತ್ರನಾ, ಈ ಹಿಂದೆ ನಿಂತ? ನಾವು ಪ್ರೆಸೆಂಟ್ಲಿ 7th, ಈಗ ನಾನು 9th, ಪ್ರೆಸೆಂಟ್ಲಿ 9th. ನಾವು 7th ಅಲ್ಲಿ ಇರುವಾಗ ತುಂಬಾ ಮಾತಾಡಿದ್ದಾರೆ. ಅವರದು ಬಾಯಲ್ಲೇ ಇರುವುದು ಹಿಂದೂ ಅವರ ಬಗ್ಗೆ ಕೆಟ್ಟವರು, ಮೋದಿ ಗೋಧಿ ಅದೆಲ್ಲ ಹೇಳಿದ್ದಾರೆ. ಅವರಿಗೆ ಅಷ್ಟು ತಾಕತ್ತಿದ್ರೆ, ಅವರು ಅಷ್ಟಿದ್ರೆ ಅವರು ಹೋಗಿ ಅಲ್ಲಿ ಮೋದಿ ಮುಂದೆ ಹೇಳ್ಬೋದಲ್ಲ ಅವರು ಮೋದಿ ಗೋಧಿ ಅಂತ. ಅಷ್ಟು ಒಂದೇ ಅಮ್ಮಗೆ ಹುಟ್ಟಿದವರಾದ್ರೆ ಹೋಗಿ ಹೇಳಿ ಅವರು ಮೋದಿ ಗೋಧಿ ಅಂತ. ಎಷ್ಟು ಧೈರ್ಯ! ಇಲ್ಲಿ ಈ ಹಿಂದೆನೂ ಹೀಗೆ ಆಗ್ತಾ ಇತ್ತ? ನೀವು ಈ ಸ್ಕೂಲಲ್ಲಿ ಇದ್ದೀರಲ್ಲ ಮೊದಲು, ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಇದು. ನಾನು 7th A ಅಲ್ಲಿ ನಾನು ಓದ್ತಿದ್ದೆ. ನನ್ನ ಕ್ಲಾಸ್ ಟೀಚರ್ ಸಿಸ್ಟರ್ ಪ್ರಭಾ ಅಂತ, ಅವರು ಸೋಷಿಯಲ್ ಪೀರಿಯಡ್ಗೆ ನಮಗೆ ಬರ್ತಿದ್ರು. ಓಕೆ, ಸಿಸ್ಟರ್ ಪ್ರಭಾ ಅಂತ ನಮಗೆ ಸೋಷಿಯಲ್ ಟೀಚರ್ ಅವರು ಏನಂತ ಹೇಳ್ತಿದ್ರು, ಇದು ದೃಷ್ಟಿಯದ್ದು ಹಾಕ್ಲಿಕ್ಕಿಲ್ಲಂತೆ, ಯಾಕಂದ್ರೆ ಅದು ಡಿಸಿಪ್ಲಿನ್ ಮೇಂಟೈನ್ ಮಾಡೋದಿಲ್ಲ ಅಂತೆ. ಮತ್ತೆ ಗೆಜ್ಜೆ ಹಾಕ್ಲಿಕ್ಕಿಲ್ಲ, ಗಂಧ ಹಾಕ್ಲಿಕ್ಕಿಲ್ಲ, ನೂಲು ಜಸ್ಟ್ ಎರಡು ಅಷ್ಟಂತೆ, ಎರಡಕ್ಕಿಂತ ಜಾಸ್ತಿ ಹಾಕ್ಲಿಕ್ಕಿಲ್ಲ ಅಂತೆ. ಮತ್ತೆ ಬೊಟ್ಟ ದೊಡ್ಡದೆಲ್ಲ ಹಾಕ್ಲಿಕ್ಕಿಲ್ಲ ಅಂತೆ, ಕುಂಕುಮ ಸಹ ಹಾಕ್ಲಿಕ್ಕಿಲ್ಲ ಅಂತೆ. ಇಲ್ಲಿಂದ ಶುರು ಮಾಡಬಾರ್ದಂತೆ. ಇಲ್ಲಿಂದ ನಿಮ್ಮ ದೇವರು ಬಂದು ಹೇಳಿದ್ದಾರೆ ಅದೆಲ್ಲ ಮಾಡ್ಲಿಕ್ಕೆ, ನಿಮ್ಮ ಅದು ಮಾಡಿದ್ದಾರೆ ಇದು ಮಾಡಿದ್ದಾರೆ ಅಂತ ಎಲ್ಲ ಯಾವ್ದು ವಿಷಯಕ್ಕೂ ಸಹ ದೇವರು ಅವರ ದೇವರು ಬಂದು ಹೇಳಿದ್ದಾರೆ. ಚೈನ್ ಹಾಕ್ಲಿಕ್ಕೆ ಉಂಟು, ಬ್ರೇಸ್ಲೆಟ್ ಹಾಕ್ಲಿಕ್ಕೆ ಉಂಟು ಅಂತ. ನಮ್ಮ ಧರ್ಮದ ಬಗ್ಗೆ ಅವರು ಹೇಳುವುದು ಬೇಡ. ನಾನು ಈಗಲೇ ವಾರ್ನಿಂಗ್ ಕೊಟ್ಟಿದ್ದೇನೆ. ಮತ್ತೆ ನಮ್ಮ ಹಿಂದೂ ಸಂಘ ಎಷ್ಟು ಸ್ಟ್ರಾಂಗ್ ಇದೆ ಅಂತ ನಿಮಗೆ ಮತ್ತೆ ನಾವೇ ತೋರಿಸಬೇಕಾಗ್ತದೆ. ಅದಕ್ಕೆ ಜಾಗೃತ ಆಗಿರಿ ಅಂತ ನಾವೇ ಹೇಳುದು. ಈಗ ಪ್ರಭಾ ಸಿಸ್ಟರ್ ಸ್ಕೂಲಿಗೆ ಬರ್ತಾ ಇದ್ದಾಗ ಅವರು ಯಾವುದೇ ರೀತಿಯಾಗಿ ಧರ್ಮದ ಬಗ್ಗೆ ಹೇಳ್ತಾ ಇದ್ರ ಅಥವಾ ಧರ್ಮದ ಬಗ್ಗೆ ಆಚರಣೆಗಳಿತ್ತ? ನಮಗೆ ವರ್ಕ್ ಅಂಡ್ ವರ್ಷಿಪ್ ಲೆಸನ್ ಇತ್ತು. ಅವರು ವರ್ಕ್ ಅಂಡ್ ವರ್ಷಿಪ್ ಲೆಸನ್ ಬಿಟ್ಟು ಎಲ್ಲದನ್ನು ಹೇಳ್ತಾರೆ ಆಯ್ತಾ. ವರ್ಕ್ ಅಂಡ್ ವರ್ಷಿಪ್ ಲೆಸನ್ ಬಗ್ಗೆ ಹೇಳುದಿಲ್ಲ, ಹಿಂದೂ ಧರ್ಮದ ಬಗ್ಗೆ ಹೇಳ್ತಾರೆ. ಅದು ಹೇಳ್ತಾರೆ ಮೋದಿ ಗೋಧಿ ಅಂತೆ. ಅವರು ಬಂದು ಇದು ಮಾಡಿದಾರ, ಅವರಿಗೆ ತಂಕಿದ್ರೆ ಮೋದಿ ಎದುರು ಬಂದು ಅವರು ಹೇಳಿ ಮೋದಿ ಗೋಧಿ ಅಂತ. ಮತ್ತೆ ಮೋದಿ ಬೇರೆಯವರ ಹಣ ತೆಗೆದು ಅವರು ದೇಶ ಎಲ್ಲ ಸುತ್ತದಂತೆ. ಅವರು ಕಾಂಗ್ರೆಸ್ ಎಂತ ಮಾಡಿದೆ ಅಂತ ನಾನು ಹೇಳುದು. ಈಗ ನಾನು ಬಿಜೆಪಿ ಆಗಿ ಹೇಳ್ತಿದ್ದಾನೆ, ಮೋದಿ ಎಷ್ಟು ನಮಗೆ ಸಹಾಯ ಮಾಡಿದಾರಂತೆ. ರಾಮ ಮಂದಿರ ಕಟ್ಟಿದ್ದಾರೆ, ಗಮನಕ್ಕೆ ತರೋ ಕೆಲಸ ಆಗಿತ್ತಂತ ಈ ಹಿಂದೆ, ಇವತ್ತಲ್ಲ ಈ ಹಿಂದೆ. ಅವರು ಮೋದಿ ಅವರಿಗೆ ಮಾತ್ರ ಗೊತ್ತುಂಟು. ಹಾಗಾಗಿ ಅವ್ರು ಹೇಳುದು ಮೋದಿ ಈಗ ನೀವು ಕಳೆದ ಹಲವಾರು ವರ್ಷಗಳಿಂದ ಇಲ್ಲಿ ಇದ್ರಿ. ಈ ಹಿಂದೆ ಸಿಸ್ಟರ್ ಹೇಳ್ತಾ ಇದ್ದಂತ ಸಂದರ್ಭದಲ್ಲಿ ಪ್ರಾಂಶುಪಾಲರ ಗಮನಕ್ಕೆ, ಮುಖ್ಯೋಪಾಧ್ಯಾಯರ ಗಮನಕ್ಕೆ ತರುವ ಕೆಲಸ ಏನಾದ್ರು ಮಾಡಿದ್ರೆ? ಇಲ್ಲ, ಅವರು ಏನಂತ ಮಾತಿದ್ರಂತೆ, ನಮಗೆಲ್ಲ ಸ್ಟೋರಿ ಎಲ್ಲ ಇದು ಧರ್ಮದ ಬಗ್ಗೆ ಹೇಳಿ ಸ್ಮಾರ್ಟ್ ಬೋರ್ಡ್ ಅಲ್ಲಿ ಮಕ್ಕಳಿದು ಕಾರ್ಟೂನ್ ಹಾಕಿ ನಮ್ಮ ಮನಸ್ಸನ್ನು ತಿರುಗಿಸುತ್ತಿದ್ರು. ಮತ್ತೆ ಅಪ್ಪನ ಹತ್ರ ಹೇಳ್ಬೇಡಿ, ಅಮ್ಮನ ಹತ್ರ ಹೇಳ್ಬೇಡಿ ಅಂತ ಧಮಕಿ ಹಾಕ್ತಿದ್ರು. ನಾವು ಅವರು ಹೇಳುವಾಗ ಇದೆಲ್ಲ ಧರ್ಮದ ಬಗ್ಗೆ ಲಾಸ್ಟಿಗೆ ಎಂತ ಹೇಳುದಂದ್ರೆ, ನಿಮ್ಮ ಅಪ್ಪ ಹತ್ರ ಹೇಳ್ಬೇಡಿ, ನಿಮ್ಮ ಅಮ್ಮ ಹತ್ರ ಹೇಳ್ಬೇಡಿ, ಇದು ನಾನು ಸುಮ್ಮನೆ ಹೇಳಿದ್ದು, ನಿಮಗೆ ಗೊತ್ತು ಬರ್ಲಿ ಅಂತ ನಾನು ಹೇಳಿದ್ದು. ಅಪ್ಪನ ಹತ್ರ ಹೇಳ್ಬೇಡಿ, ನಿಮ್ಮ ಕುಟುಂಬದ ಹತ್ರ ಹೇಳ್ಬೇಡಿ, ಹಾಗೆಲ್ಲ ಹೇಳ್ತಿದ್ರು ಅವರು. ಕಮಲದ ಬಗ್ಗೆ ಸಹ ಮಾತಾಡಿದ್ದಾರೆ. ಕಮಲದಲ್ಲಿ ನೀವೆಂತ ಹಾಗೆ ಸಹ ಟಾರ್ಚರ್ ಕೊಡುದು ಹಾಗೆ ಹೀಗೆಲ್ಲ ಮಾತಾಡಿದ್ದಾರೆ. ಆದ್ರೆ ಅಮ್ಮೊಂದು ಹೇಗೆ ಮಗುವನ್ನು ಪ್ರೀತಿಸ್ತಾರೆ ಹಾಗೆ ಕಮಲದಲ್ಲಿ ಅವರು ಕೂಡ ಆ ಎರುವನ್ನು ಅಷ್ಟೇ ಪ್ರೀತಿಸ್ತಾರೆ. ಅವರಿಗೆ ಯಾವ ರೈಟ್ಸ್ ಇಲ್ಲ ಹಾಗೆ ನಮಗೆ ಹೇಳಿಕೊಡುವಂಥದ್ದು. ಅವರು ಹೇಳಿದ್ರು ಗಣಪತಿ ನೀರಿಗೆ ಬೀರುವಾಗ ವಾಟರ್ ಪೊಲ್ಯೂಷನ್ ಆಗ್ತದೆ ಅಂತ. ಅವರು ಅದೇ ನೀರನ್ನು ಕುಡಿಯುವುದಾ? ನಾನು ಕೇಳುದು, ಅವರು ಅದೇ ನೀರನ್ನು ಕುಡಿತಿದ್ದಾರಾ? ಇಲ್ಲ ಅಲ್ಲ, ಮತ್ತೆ ಯಾಕೆ ಅವರು ಹಾಗೆ ಹೇಳುದು? ವಾಟರ್ ಪೊಲ್ಯೂಷನ್, ನಮಗೆ ಗಣಪತಿಯೇ ನಮ್ಮದು ಸುಕು, ನಮ್ಮದು ಹ್ಯಾಪಿನೆಸ್ ಗಣಪತಿ. ಎಂತ ಮಾಡ್ಲಿಕ್ಕೆ ಆಗ್ತದೆ ಅವರಿಗೆ? ಒಂದು ಹೇಳುದು ಎಂತ ನಾನು ಒಂದು ಹೇಳುದು, ನಾವು ಯಾವ ಧರ್ಮದ ಬಗ್ಗೆ ಎಂತ ಸಹ ಹೇಳಲಿಲ್ಲ. ಹಿಂದೂ ಧರ್ಮದ ಬಗ್ಗೆ ನಾವು ಹೇಳಿದ್ರೆ ಅವರು ಎಷ್ಟೇ ದೊಡ್ಡ ಜನ ಆದ್ರೂ ನಾವು ಬಿಡುದಿಲ್ಲ. ನಾವು ಎಲ್ಲಿ ಬೇಕಾದ್ರೆ ಅಲ್ಲಿ ಬರ್ತೇವೆ, ಎಷ್ಟೇ ದೊಡ್ಡ ಜನ ಆದ್ರೂ ಬಿಡುದಿಲ್ಲ ನಾವು. ಅವರೇ ಅದು ಕ್ರಿಶ್ಚಿಯನ್ ಇದು ಆಗ್ತಿದ್ರಂತೆ, ಮತ್ತೆ ನಮಗೆ ಹಾಕ್ಲಿಕ್ಕಿಲ್ಲ ಅಂತೆ. ಮತ್ತೆ ಇನ್ನೊಂದು ಅವರು ಹೇಳ್ತಿದ್ರು ಹಿಂದೂಯಿಸಂ ಇಲ್ಲ, ಒಂದೇ ದೇವರು ಇರುದಂತೆ. ಅದು ಯಾವ ದೇವರು ಅಂತ ಗೊತ್ತಿಲ್ಲ. ಹಿಂದೂಯಿಸಂ ಇಲ್ಲ ಅಂತೆ. ಅದು ಅವರು ಒಂದು ಪ್ರೂಫ್ ಕೊಡ್ಲಿ, ನಾವು ಅವರ ಕಾಲಿಗೆ ಬೀಳ್ತೇವೆ, ಅಷ್ಟು ಮಾಡ್ತೇವೆ. ನಾವು ಒಂದು ಪ್ರೂಫ್ ಕೊಡ್ಲಿ ಇದು ಹಿಂದೂಯಿಸಂ ಇಲ್ಲ ಅಂತ, ಮತ್ತೆ ನಾವು ಎಂತ ಬೇಕಾದ್ರೂ ಮಾಡ್ತೇವೆ. ನಾವು ಅವರಿಗೆ ಇನ್ನೂ ಸಹ ಪ್ರೂಫ್ ಕೊಡ್ತೇವೆ ಹಿಂದೂಯಿಸಂ ಉಂಟಾ ಅಂತ. ಈಗ ಸಹ ಕೊಡ್ತೇವೆ. ಅವರು ನಮ್ಮ ಜೊತೆ ಬರ್ಬೇಕಾದ್ರೆ ಬರ್ಲಿ. ಅವರು ಈಗ ಸಹ ನಾವು ಪ್ರೂಫ್ ಕೊಟ್ಟು ಹೇಳ್ತೇವೆ ಹಿಂದೂಯಿಸಂ ಉಂಟಾ ಅಂತ. ಅವರಿಗೆ ನಿಲ್ಲಿಸಿಗೆ ಆಗ್ತದೆ ಅಂದ್ರೆ ನಿಲ್ಲಿಸಿ ನೋಡುವ ಎಂತ ಆಗ್ತದೆ. ಈ ಹಿಂದೆ ಪ್ರಾಂಶುಪಾಲರ ಗಮನಕ್ಕೆ ತರಲಿಲ್ವಾ? ಮತ್ತೆ ಹಿಂದೆ ಯಾಕೆ ನೀವು ಈ ರೀತಿಯಾಗಿ ಹೊರಗೆ ಬಂದಿಲ್ಲ? ಯಾಕಂದ್ರೆ ನಾವು ಅವಾಗ ಸಣ್ಣ ಇದ್ವಿ. ನಮಗೆ ಎಂತ ಅದು ಮೈಂಡ್ ಡೈವರ್ಟ್ ಮಾಡ್ತಿದ್ರಂದ್ರೆ, ನೀವು ಹೀಗೆಲ್ಲ ಹೇಳ್ಬೇಡಿ ಅಮ್ಮನ ಹತ್ರ ಅಪ್ಪನ ಹತ್ರ. ಮತ್ತೆ ಸ್ಮಾರ್ಟ್ ಬೋರ್ಡ್ ಅಲ್ಲಿ ಎಲ್ಲ ಚಿಕ್ಕ ಮಕ್ಕಳದ್ದೆಲ್ಲ ಕಾರ್ಟೂನ್ ಎಲ್ಲ ತೋರಿಸಿ ಅದೆಲ್ಲ ಮಾಡ್ತಿದ್ರು. ಮತ್ತೆ
ಈಗ ನಾವು ದೊಡ್ಡದಾಗಿದೆ, ನಮಗೆ ಇದು ಬುದ್ಧಿ ಬಂದಿದೆ, ನಮಗೆ ಇದು ಸ್ಟ್ಯಾಂಡ್ ಔಟ್ ಮಾಡ್ಬೇಕೆ, ಇಲ್ಲಾದ್ರೆ ಇದು ಹೀಗೇನೆ ಆಗ್ತದೆ. ನಮ್ಮ ಹಿಂದುವ ಬಗ್ಗೆ ನಾವು ಸ್ಟ್ಯಾಂಡ್ ಔಟ್ ಮಾಡ್ಬೇಕೆ, ನಾವು ಹೆಣ್ಣು ಮಕ್ಕಳಾಗಿ ನಾವು ಸ್ಟ್ಯಾಂಡ್ ಔಟ್ ಮಾಡ್ಬೇಕೆ ಅಂತ ನಮಗೆ ಬುದ್ಧಿ ಬಂದಿದೆ ಈಗ. ಮಮತಾ, ಇದು ಇಲ್ಲಿನ ವಿದ್ಯಾರ್ಥಿಗಳ ಆಕ್ರೋಶ. ಮಮತಾ, ರೈಟ್, ಧನ್ಯವಾದ ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಮಕ್ಕಳ ಮನಸ್ಸಿನಲ್ಲಿ